ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ 94 ಬಿಡೋದಿಲ್ಲ. ಇಮಿಡಿಯೇಟ್ ಆಗಿ ನೀವು ನಿನ್ನೆಯಿಂದ ಏನ್ ಮಾಡ್ತೀರಿ? ಡಿಪಾರ್ಟ್ಮೆಂಟ್ ಮಾಡ್ಕೊಂಡಿದ್ರೆ ಬೇರೆ ಸರ್, ನಮ್ಮ ಇದಕ್ಕೆ ಹೃದಯಕ್ಕೆ ಹೊಡೆದಂಗ್ ಮಾಡಿದ್ರೆ ಬೂಟ್ಕಾಲಲ್ಲಿ ಹೋದ್ರೆ ನೀನು ಇದ್ದ ಏನಂತ ಅವನು ಶಶಿ ಒಂಚೂರು ಹಂಗೆ ಹೋಗುವ, ಆ ಕಡೆ ಹೋಗಲ್ಲ ಸಿಗಂಗೆ ಹಂಗೆ ತಗೊಳ್ರೋಣ. ಹಲೋ, ಯಾರು ಹೆಸರು ನೋಡ್ರೆ ಕಾರ್ಪೊರೇಷನ್ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಹೋಗಲ್ಲ. ಇಲ್ಲಿ ನಾವು ರಾಜಗುಡ್ಡಕ್ಕೆ ಬಂದಿದ್ದೇವೆ. ಅವನ ಬಹಳ ದೊಡ್ಡ ಮನುಷ್ಯ, ಅವನ ಹತ್ರ ಬೂಟ್ ಇದೆ ಅಂತ ಅಂದ್ಕೊಂಡು ಗಣಪತಿಗೆಲ್ಲ ಬಂದಿದ್ದಾನೆ. ಇಲ್ಲಿ ನಾವೇನು ದೇವಸ್ಥಾನ ಕೂಡ ಅದನ್ನು ಕೂಡ 3 ದಿವಸ ಬಿಸಾಕಿದ್ದಾರೆ. ಅವನ ಮನೆ ಕಟ್ತಾ ಇರೋದು ಅನ್ನಾತ್ರ ಇದ್ದು, ಅರ್ಥ ಆಯ್ತಾ? ಜಾಗನೂ ಅವನದಲ್ಲ, ಅದಾಮೇಲೆ ನೋಡೋಣ. ಅನ್ನಾತ್ರ ಇದ್ದು ಏನು 2-3 ದಿನದಲ್ಲಿ ಅದನ್ನ ಇವತ್ತೇನೆ ಅದನ್ನ ಡಿಮಾಲಿಷ್ ಮಾಡೋದು. ಏನು ಲೈಸೆನ್ಸ್ ಇಲ್ಲದೆ ಬಿಲ್ಡಿಂಗ್ ಏನ್ ಬೇಕಾದ್ರೆ ಕಟ್ಕೋಬೋದಾ? ನಾನು ನಿಮ್ ಕಾರ್ಪೊರೇಷನ್ ಎದುರುಗಡೆ ಬಂದು ನಾನೊಂದು ಬಿಲ್ಡಿಂಗ್ ಕಟ್ತೀನಿ, ಸುಮ್ಮನಿರ್ತೀರಾ? ನೂರಾರು ಜನ ಸೇರಿದ್ದಾರೆ, ಇಲ್ಲಿ ಡಿಪಾರ್ಟ್ಮೆಂಟ್ನವರು ಇದ್ದಾರೆ. ನೀವು ಇಮ್ಮಿಡಿಯೇಟ್ ಬಂದು ಡಿಮಾಲಿಷ್ ಮಾಡಿಸ್ಬೇಕು. ಇವತ್ತೇ ಮುಗಿಸ್ತೀರಾ ಹೇಗೆ? ಡಿಸಿ ಅವರು ಬರಲಿ, ಮುಖ್ಯಮಂತ್ರಿ ಬರಲಿ, ನಂಗೆ ಸಂಬಂಧ ಇಲ್ಲ. ಜಾಗದಲ್ಲಿ ಅನಾಥರೈಸ್ ಕಟ್ಟಿರ್ಬೇಕಾದ್ರೆ ಯಾಕೆ ಡಿಸಿ ಆಗ್ಬೇಕು? ನೀವು ನಿಮ್ ಕೆಲಸ ಏನು? ಕಮಿಷನರ್ದು ನಿಮ್ ಡ್ಯೂಟಿ ಅಲ್ಲೇನು? ನಾಳೆ ಸಂಜೆ ಒಳಗೆ ಆಗ್ಲಿಲ್ಲ ಅಂತಂದ್ರೆ ಮಂಗಳವಾರ ಬುಧವಾರ ಬಂದು ನಾವೇ ಆ ಮನೆ ಹೊಡೆದಾಕ್ತೀವಿ ಎಲ್ಲರೂ ಸೇರಿ. ಅರ್ಥ ಆಯ್ತಾ? ಇಮ್ಮಿಡಿಯೇಟ್ ಆಗಿ ನೀವು ಹೇಳಿದಿರಿ, ನೀವು ಇವತ್ತು ಬಿಡಿ, ಆಯ್ತು ಸಂಡೇ ಯಾರು ಇಲ್ಲ ಅಂತ. ನಾಳೆ ಅದನ್ನು ಹೊಡೆದಾಕ್ಬೇಕಾದ ಡ್ಯೂಟಿ ನಿಮ್ಮದು. ಕಾರ್ಪೊರೇಷನ್ ಲೈಸೆನ್ಸ್ ಇಲ್ಲದೆ ಬಿಲ್ಡಿಂಗ್ ಶಿವಮೊಗ್ಗದಲ್ಲಿ ಯಾರು ಬೇಕಾದ್ರೆ ಕಟ್ಬೇಕು ಅನ್ನೋದು ಸರಿಯಾದ ಉತ್ತರ ಕೊಡ್ಬೇಕು ನೀವು. ಅದು ಅನಾಥ ಜಾಗ, ನಾಳೆ ಮಾಡಿ ಅದನ್ನ. ಈಗ ಇದು ಅದನ್ನು ತಕ್ಷಣ ನಾನೇ ಹೇಳಿದ್ದೇನೆ, ನೀವು ಕೂಡ ಅನಾಥ ಇದು ಅಂತ ಗೊತ್ತಿದೆ. ಅದನ್ನ ಮಾಡಿ ಕಾನೂನುಬದ್ಧ. ನನ್ನ ಕಾನೂನು ವಿರುದ್ಧ ನಾನಂತೂ ಹೋಗಕ್ಕೆ ಇಷ್ಟಪಡೋದಿಲ್ಲ. ನೋಡಿ, ಈಗ ಎದುರಿಗೇನೆ ಎಲ್ಲ ಓದಿಬೇಕಾದ್ರೆ ಯಾಕೆ ಓದಿ ಯಾವಳೆ ನೀನು ಅಂತ ನನ್ನ ಕೆಟ್ಟ ಪದ. ನೋಡಿ, ಮನೆ ಸಂಖ್ಯಾರ ಅನ್ನ ಬಟ್ಟ ಹಾಕಿರೋದು ಮುಕ್ಕೆಲ್ಲ ಆಗಿರೋದು ಒದ್ದಿರೋದು ಇದರಿಂದ ಇದನ್ನ ತೆಗೆದು ಹೊಸದಾಗಿ ಗಣಪತಿಯಲ್ಲಿ ಕೂತ್ಲಲ್ಲ, ನಿಮ್ಮಲ್ಲೇ ಒಂದು ಸಮಿತಿ ಮಾಡ್ಕೊಂಡು ಏರಿಯಾದಲ್ಲಿ ಅವನ್ನೆಲ್ಲ ಬಳಸ್ಕೊಂಡು ಅವನ್ನ ಒಂದು ಕಮಿಟಿ ಮಾಡಿಕೊಂಡು ಅದನ್ನ ಎಸ್ಟಿಮೇಟ್ ಮಾಡಿ ಸಣ್ಣದಾಗಿ ಬಹಳ ದೊಡ್ಡ ಮಾಡಕ್ಕೆ ಹೋಗ್ಬೇಡಿ. ಒಂದು ಒಳ್ಳೆ ದೇವಸ್ಥಾನ ನಾಗಂತೂ ಏನ್ ಮಾಡಬೇಕು ಅನ್ನೋದನ್ನ ಯಾರ ಸರಿಯಾದ ಅರ್ಚಕರಿಗೆ ಹೇಳ್ಕೊಂಡು, ಇದು ಮುಖ ಆಗಿರೋದು ಒದ್ದಿರೋದು ಈ ವಿಗ್ರಹಗಳಿಗೆ ಇರೋದು ಬೇಡ, ಹೊಸ ವಿಗ್ರಹಗಳು ತರಿಸೋಣ. ಆ ವಿಗ್ರಹಗಳಿಗೆ ಏನೇನ್ ಮಾಡಬೇಕು ಬಿಡಬೇಕು ಅನ್ನೋದನ್ನ ನಾನು ನಿಮ್ಗೆ ಪ್ರತಿಷ್ಠಾಪನೆ ಮಾಡ್ತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್, ಕಾರ್ಪೊರೇಷನ್ ಅವರು ಅವರೆಲ್ಲ ಬದುಕಿದ್ರೆ ಬಂದು ನೋಡ್ಕೊಂಡು ಹೋಗಿ. ಸರಿ, ಅವ್ರು ಬದುಕಿದವರು ಸತ್ತೋಗಿದಾರೋ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೆ ಗೊತ್ತಿಲ್ಲ. ರಾತ್ರಿ ಕಾರ್ಪೊರೇಷನ್ ಅವರಿಗೆ